ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾವು ತೊಡೆಯ ಒಳಗಡೆ ಭಾಗ ಅಂದರೆ ಇನ್ನರ್ ಥೈಸ್ಗೆ ಸಂಬಂಧಪಟ್ಟಂತೆ ಒಂದು 2-3 ಎಕ್ಸಸೈಸನ್ನು ಹೇಳ್ಕೊಡ್ತೀನಿ. ಯಾವಾಗ ನಾವು ಇನ್ನರ್ ಥೈಸನ್ನು ಫೋಕಸ್ ಮಾಡ್ತೀವಿ ಸ್ಟ್ರೆಂಥನಿಂಗೋಸ್ಕರ, ಇನ್ನರ್ ಥೈಸ್ ಬಂದುಬಿಟ್ಟು ನಮ್ಮ ಲೆಗ್ಗಿನ ಒಳಗಡೆ ಅಥವಾ ತೊಡೆಯ ಒಳಗಡೆ ಭಾಗದಲ್ಲಿ ಬರುವಂತಹ ಮಾಂಸಖಂಡಗಳು. ಈ ಮಸಲ್ಸು ನಮ್ಮ ಮಂಡಿಯ ಸುತ್ತಮುತ್ತಲ ಇರುವುದರಿಂದ ಮತ್ತು ನಮ್ಮ ಹಿಪ್ ಸುತ್ತಮುತ್ತಲು ಇರೋದ್ರಿಂದ ನಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ಆಗಲಿ ಅಥವಾ ನಮ್ಮ ಮಂಡಿಗೆ ಬೇಕಾಗಿರುವಂತಹ ಶಕ್ತಿಗಾಗಲಿ ತುಂಬ ಅವಶ್ಯಕತೆ ಆಗಿರುತ್ತದೆ. ಎಷ್ಟೊಂದು ಸಾರಿ ಈ ಮಸಲ್ಸನ್ನು ನಾವು ಇಗ್ನೋರ್ ಮಾಡಿಬಿಟ್ಟು ಈ ಮಸಲ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಸೈಸಸನ್ನು ಮಾಡಿರೋದಿಲ್ಲ ಅಥವಾ ಅದ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಇವತ್ತಿನ ಎಪಿಸೋಡಲ್ಲಿ ನಾನು ತೋರಿಸಿರುವಂಥ ಎಕ್ಸಸೈಸಸನ್ನು ನೀವು ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಎಸ್ಪೆಷಲಿ ನೀವು ವರ್ಕೌಟಿಗೆ ಮುಂಚೆ ಮಾಡಬಹುದು ಅಥವಾ ನಿಮ್ಮ ವರ್ಕೌಟ್ ರೂಟೀನಲ್ಲಿ ಯೋಗ ಅಥವಾ ನೀವು ಪಿಲಾಟೇಸ್ ಯಾವುದೇ ರೀತಿ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಈ ಎಕ್ಸಸೈಸಸನ್ನು ಖಂಡಿತ ಆ್ಯಡ್ ಮಾಡಿ. ಮೊದಲನೇ ಎಕ್ಸಸೈಸಲ್ಲಿ ಇವತ್ತು ನಿಮಗೆ ಈ ಥರ ಒಂದು ಟಾವಲ್ ಬೇಕಾಗುತ್ತೆ. ಏನಾದರೂ ಒಂದು ಟಾವಲ್ ಅಥವಾ ಸ್ಮಾಲ್ ಮಿನಿ ಬಾಲ್ ಇದ್ದರೆ ರೋಲ್ ಮಾಡಿ ಈ ಥರ ಹೋಲ್ಡ್ ಮಾಡಿ. ನಾವು ರೋಲ್ ಮಾಡಿ ಇಟ್ಕೊಂಡಿರುವಂತಹ ಟಾವಲನ್ನು ನಮ್ಮ ಕಾಲಿನ ಮಧ್ಯಭಾಗದಲ್ಲಿ ಈ ಥರ ಮಂಡಿಯ ಹತ್ತಿರ, ಮಂಡಿ ಮೇಲಲ್ಲ ಮಂಡಿಯ ಕೆಳಗಡೆ ಭಾಗದಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ತೀವಿ. ಇದ್ರ ಬದಲಿ ಟಾವಲ್ ಇಲ್ಲ ಅಂದರೆ ನೀವು ಒಂದು ಪಿಲ್ಲೋ ಕೂಡ ಯೂಸ್ ಮಾಡಬಹುದು. ನಿಮ್ಮ ಕೈಯನ್ನು ಹಿಪ್ಪಿನ ಆ ಕಡೆ ಈ ಕಡೆ ಸೈಡಲ್ಲಿ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಎರಡು ತೊಡೆಯ ಒಳಗಡೆ ಭಾಗದ ಮಸಲ್ಸಿಂದ ಈ ಟವಲನ್ನು ಈ ಥರ ಕಂಪ್ರೆಸ್ ಮಾಡಿ, ಸ್ಕ್ವೀಸ್ ಮಾಡಿ ಮತ್ತು ನಿಧಾನವಾಗಿ ರಿಲೀಸ್ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ನೀವು ಸ್ಕ್ವೀಸ್ ಮಾಡಿದಾಗ ಟಾವಲ್ ಅಥವಾ ನಿಮ್ಮದು ಪಿಲ್ಲೋ ಕಂಪ್ರೆಸ್ ಆಗುತ್ತೆ. ಹಿಪ್ ಮತ್ತು ಪೆಲ್ವಿಕ್ ಫ್ಲೋರ್ ಮಸಲ್ಸ್, ತೊಡೆಯ ಒಳಗಡೆ ಭಾಗದ ಎಲ್ಲ ಮಸಲ್ಸು ಕಾಂಟ್ರ್ಯಾಕ್ಟ್ ಆಗಿ ಟಾವಲನ್ನು ಅಥವಾ ಪಿಲ್ಲೋನ ಸ್ಕ್ವೀಸ್ ಮಾಡಿಬಿಟ್ಟು ಆಮೇಲೆ ನಿಧಾನವಾಗಿ ನೀವು ರಿಲೀಸ್ ಮಾಡ್ಕೊಳ್ಬೋದು. ಎಕ್ಸ್ಹೇಲ್ ಮಾಡ್ತಾ ಮತ್ತೆ ತಿರ್ಗಾ ಸ್ಕ್ವೀಸ್ ಮಾಡಿ, ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಈ ಎಕ್ಸಸೈಸ್ ಮಾಡುವಾಗ ನೆನಪಿರಲಿ, ನಾವು ಮಂಡಿಯ ಯಾವ ಭಾಗವನ್ನು ಕೂಡ ಯೂಸ್ ಮಾಡುವುದಿಲ್ಲ, ನಾವು ತೊಡೆಯ ಒಳಗಡೆ ಭಾಗವನ್ನು ಮಾತ್ರ ಯೂಸ್ ಮಾಡ್ತೀವಿ. ಎಕ್ಸ್ಹೇಲ್ ಸ್ಕ್ವೀಸ್, ಇನ್ಹೇಲ್ ರಿಲೀಸ್. ಇನ್ನು ಇವತ್ತಿನ ಎರಡನೇ ಎಕ್ಸಸೈಸಲ್ಲಿ ನೀವು ನಿಮ್ಮ ಮ್ಯಾಟ್ ಅಥವಾ ನಿಮ್ಮ ಬೆಡ್ ಮೇಲೆ ಸೈಡಿಗೆ ಮಲ್ಕೊಂಡ್ಬಿಟ್ಟು ಕೆಳಗಡೆ ಇರುವಂತಹ ಕಾಲನ್ನು ಈ ಥರ ಸ್ಟ್ರೆಚ್ ಮಾಡಿ. ಮೇಲ್ಗಡೆ ಇರುವ ಕಾಲು ನಿಮ್ಮ ಸಪೋರ್ಟ್ಗೆ ನೀ ಬೆಂಡ್ ಮಾಡಿ ಸೀಲಿಂಗ್ ಕಡೆಗೆ ಪಾಯಿಂಟ್ ಆಗಿರಲಿ. ಮೇಲ್ಗಡೆ ಇರುವ ಕೈ ನಿಮ್ಮ ಎದೆಯ ಮೇಲೆ ಸಪೋರ್ಟಿಗೆ ಬರುತ್ತೆ. ಕೆಳಗಡೆ ಕಾಲಿನ ಫುಟ್ ಪೊಸಿಷನ್ ಈ ಥರ ಫ್ಲೆಕ್ಸ್ ಆಗುತ್ತೆ. ಈ ಥರ ಫ್ಲೆಕ್ಸ್ ಆದಾಗ ನಾವು ಇನ್ನರ್ ಥೈಸನ್ನು ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ಬೋದು. ಒಂದು ಸತಿ ನೀವು ಪೊಸಿಷನ್ ತೊಗೊಂಡ್ಮೇಲೆ ಹೆಡ್ ರೆಸ್ಟ್ ಮಾಡಿಬಿಟ್ಟು ಎಕ್ಸ್ಹೇಲ್ ಮಾಡಿಕೊಂಡು ನಿಧಾನವಾಗಿ ಈ ತೊಡೆಯ ಮೇಲ್ಭಾಗವನ್ನು ಎಳ್ಕೊಂಡು ಮೇಲೆ ಎತ್ತಿ ಮತ್ತು ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಈ ಭಾಗದ ಮಸಲನ್ನು ಟೈಟ್ ಮಾಡಿಬಿಟ್ಟು ಆ ಕಾಲನ್ನು ಮೇಲಕ್ಕೆ ಎಳ್ಕೊಂಡು ಮತ್ತೆ ನಿಧಾನವಾಗಿ ರಿಲೀಸ್ ಮಾಡಿ. ನಿಮಗೆ ಈ ಥರ ಲೈನ್ ಪೊಸಿಷನ್ ಕಂಫರ್ಟಬಲ್ ಆಗಿಲ್ಲ ಅಂದರೆ ನೀವು ಹೀಗೂ ಕೂಡ ಟ್ರೈ ಮಾಡ್ಬೋದು. ಎಕ್ಸ್ಹೇಲ್ ಮಾಡಿಕೊಂಡು ರೇಸ್ ಮಾಡಿ, ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ನೆನಪಿರಲಿ, ನಮ್ಮ ದೇಹದ ಕಾಲಿನ ತೂಕವನ್ನು ಎತ್ತೋದಲ್ಲ, ಅದರಲ್ಲಿ ಸಂಬಂಧಪಟ್ಟಿರುವಂತಹ ಮಸಲನ್ನು ಕಾಂಟ್ರ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಆ್ಯಕ್ಷನ್ ಪುಲ್ಲಿಂಗ್ ಆ್ಯಕ್ಷನ್ ಬರಬೇಕು. ಎಕ್ಸ್ಹೇಲ್ ಪುಲ್, ಇನ್ಹೇಲ್ ಡೌನ್, ಎಕ್ಸ್ಹೇಲ್ ಪುಲ್, ಇನ್ಹೇಲ್ ಡೌನ್. ಇವತ್ತಿನ ಎಕ್ಸಸೈಸ್ದ ಮೂರನೇ ಭಾಗದಲ್ಲಿ ನೀವು ನಿಮ್ಮ ಮ್ಯಾಟ್ ಮೇಲೆ ಮಲ್ಕೊಂಡು ಎರಡೂ ಕಾಲನ್ನು ನಿಧಾನವಾಗಿ ಮೇಲ್ಗಡೆಗೆ ತಗೊಳ್ತೀವಿ. ಎಷ್ಟಾಗುತ್ತೋ ಅಷ್ಟು ಸ್ಟ್ರೇಟ್ ಮಾಡಿ. ಸಾಧ್ಯವಾಗಲಿಲ್ಲ ಅಂದರೆ ಕೆಲವೊಬ್ಬರಿಗೆ ಈ ಪೊಸಿಷನ್ ಕೂಡ ಆಗುತ್ತೆ. ಇಷ್ಟೇ ಹೋಲ್ಡ್ ಮಾಡಿ. ಕಾಲನ್ನು ಮೇಲ್ಗಡೆ ತಗೊಂಡಾಗ 6-8 ಇಂಚಷ್ಟು ಕಾಲನ್ನು ವೈಡ್ ಮಾಡಿ, ಎರಡು ಇನ್ನರ್ ಥೈಸನ್ನು ಸ್ಕ್ವೀಸ್ ಮಾಡ್ತಾ ನಿಮ್ಮದು ಆ್ಯಂಕಲ್ಸನ್ನು ಒಂದ್ರ ಮುಂದೆ ಇನ್ನೊಂದು ಪ್ಲೇಸ್ ಮಾಡಿ. ಮತ್ತು ಇನ್ಹೇಲ್ ಮಾಡ್ತಾ ಕಾಲನ್ನು ವೈಡ್ ಮಾಡಿದ್ರೆ ಮತ್ತು ಎಕ್ಸ್ಹೇಲ್ ಮಾಡ್ತಾ ಆ್ಯಂಕಲ್ಸನ್ನು ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿ. ಇನ್ಹೇಲ್ ಮಾಡ್ತಾ ವೈಡ್ ಮಾಡಿದ್ರೆ ನಮ್ಮ ತೊಡೆಯ ಒಳಗಡೆ ಭಾಗ ಇನ್ನರ್ ಥೈ ಮಸಲ್ಸನ್ನು ಸ್ಕ್ವೀಸ್ ಮಾಡಿಕೊಂಡು ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್.
ನೀವು ಯಾವಾಗ ಮಸಲ್ಸನ್ನು ಸ್ಕ್ವೀಸ್ ಮಾಡಿ ಈ ಥರ ಲೆಗ್ಗನ್ನು ಎಳ್ಕೊಳ್ತೀವಿ, ನಮಗೆ ನಮ್ಮದು ಲೆಗ್ಗಲ್ಲಿರುವಂಥ ಯಾವುದೇ ಸ್ಟ್ರೆಸ್ಸು ಕೂಡ ಕಂಡು ಬರುವುದಿಲ್ಲ. ನೆನಪಿರಲಿ, ಇವತ್ತಿನ ಎಪಿಸೋಡಲ್ಲಿರುವ ತೋರಿಸಿರುವಂಥ ಎಲ್ಲ ಎಕ್ಸಸೈಸು 3 ಎಕ್ಸಸೈಸು ಅದೇ ಆರ್ಡ್ರಲ್ಲಿ ಮಾಡಿಕೊಂಡ್ರೆ ನಿಮಗೆ ಡಿಫಿಕಲ್ಟಿ ಲೆವೆಲ್ ಫ್ರಾಮ್ ಲೋ ಟು ಮೀಡಿಯಮ್ ಟು ಹೈ ಇಂಟೆನ್ಸಿಟಿಗೆ ತೊಗೊಂಡು ಹೋಗ್ಬೋದು. ಇನ್ನರ್ ಥೈ ಮಸಲ್ಸ್ ಸ್ಕ್ವಾಟ್ಸ್ ಮಾಡುವಾಗ, ನಡೆಯುವಾಗ ಅಥವಾ ಕೂತಿದ್ದು ಅಥವಾ ಲೆಗ್ಗಿಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸಸೈಸ್ಗಳಿಗೂ ಕೂಡ ಇದು ಒಳ್ಳೆಯ ಸಪೋರ್ಟಿಂಗ್ ಮಸಲ್. ಈ ಎಕ್ಸಸೈಸಸನ್ನು ಟ್ರೈ ಮಾಡಿ. ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ವಿಶ್ವವಾಣಿ ಟಿವಿ ಸ್ಪೆಷಲ್. ನಮಸ್ಕಾರ.